ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನವೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಮತ್ತೊಂದು ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ದೇವರ ವಾಕ್ಯ ಧ್ಯಾನಕ್ಕೂ ಪ್ರಾರ್ಥನೆಗೂ ಸಿದ್ಧ ಮನಸ್ಸುಳ್ಳವರಾಗಿ ನೀವು ಬಂದಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ಕ್ರೈಸ್ತರಾಗಿರುವ ಇಲ್ಲ ದೇವರ ಮಕ್ಕಳಾಗಿರುವ ನಮಗೆ ಒಂದು ದೊಡ್ಡ ಆಶೀರ್ವಾದ ಅದೇನೆಂದರೆ ದೇವರ ವಾಕ್ಯ ಧ್ಯಾನ ಮತ್ತು ಆತನೊಟ್ಟಿಗೆ ಮಾತನಾಡುವ ಪ್ರಾರ್ಥನೆಯಾಗಿದೆ. ಕರ್ತರಿಗೆ ಸ್ತೋತ್ರ. ಇವತ್ತಿನ ವಾಕ್ಯ ಭಾಗಕ್ಕೆ ನಾವು ಹೋಗುವುದಾದರೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸನ್ನು ಹೇಳುತ್ತಾರೆ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಇಫ್ ಯು ರೆಸ್ಪೆಕ್ಟ್ ಐ ವಿಲ್ ರೆಸ್ಪೆಕ್ಟ್. ನೀನು ನನ್ನನ್ನು ಗೌರವಿಸಿದರೆ ನಾನು ನಿನ್ನನ್ನು ಗೌರವಿಸ್ತೇನೆ. ನೀನೇನಾದರೂ ನನ್ನನ್ನು ಗೌರವಿಸಲಿಲ್ಲ ಅಂದರೆ ನಾನು ಕೂಡ ಗೌರವಿಸೋದಿಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ ಅಂತ ಕೂಡ ಹೇಳ್ತಾ ಇರ್ತಾರೆ. ಅಂದರೆ ಮರ್ಯಾದೆ ನೀನು ಕೊಟ್ಟರೆ ನಾನು ಮರ್ಯಾದೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಇವತ್ತಿನ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಏನು ಹೇಳುತ್ತಂದರೆ, ನಾವು ದೇವರಿಗೆ ಅದೇ ರೀತಿಯಾಗಿ ಯಾವ ರೀತಿ ಆತನ ಹತ್ರ ನಡ್ಕೊಳ್ತೇವೋ ಅದಕ್ಕಿಂತ ಹೆಚ್ಚಾಗಿ ಆತನು ನಡ್ಕೊಳ್ತಾನೆ. ಒಳ್ಳೆಯ ರೀತಿ ನಡ್ಕೊಂಡ್ರೆ ಆತನು ಒಳ್ಳೆಯವರಿಗೆ ಒಳ್ಳೆಯವನ. ಯಾಕೆಂದರೆ ಆತನು ನಮಗೆ ಒಳ್ಳೆಯ ಇಷ್ಟವುಳ್ಳಂಥ ವ್ಯಕ್ತಿಯಾಗಿದ್ದಾನೆ, ದೇವರಾಗಿದ್ದಾನೆ. ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಲ್ಲಿ ಹೇಳುತ್ತದೆ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನೂ ನಿಮ್ಮನ್ನು ಬಿಟ್ಟು ಬಿಡುವನು. ಹಲ್ಲೆಲೂಯಾ. ನೋಡಿ, ವಾಕ್ಯವನ್ನು ಹೇಗೆ ಲೋಕದ ಜನರು ಹೇಳ್ತಾರಲ್ವ, ಅದೇ ರೀತಿಯಾಗಿ ಹೇಳ್ತಾ ಇರುವಂಥ ರೀತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಈ ಆಸನೆಂಬ ಒಂದು ಅರಸನ ಬಳಿಗೆ ಹೋಗ್ಬಿಟ್ಟು ಆಸನಿಗೂ ಅವನ ಎಲ್ಲ ಒಂದು ಕುಲಗಳವರಿಗೂ ಹೇಳುವಂಥ ಮಾತು ಈ ಮಾತಾಗಿದೆ. ಆ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ ಆಸನೆ, ಎಲ್ಲ ಯಹೂದ ಬೆನ್ಯಾಮಿನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು ಎಂಬುದಾಗಿ. ಹೊಂದಿಕೊಂಡಿರುವುದು ಅಂತ ಹೇಳಿದರೆ ಆತನೊಟ್ಟಿಗೆ ಇರುವ ತನಕ, ನೀವು ಆತನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರುವ ತನಕ ಎಂದು ಹೇಳುತ್ತದೆ. ಈಗ ಉದಾಹರಣೆಗೆ ನಾವು ಒಬ್ಬ ಸ್ನೇಹಿತರನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದರೆ ನಮ್ಮ ಕಷ್ಟಕ್ಕೆ ಅವರು ಆಗ್ತಾರೆ. ಕೆಲವರು ಹೇಗೆ ಗೊತ್ತಾ, ಕೆಲವರು ಹೇಗಂದರೆ ಕಷ್ಟಕ್ಕೆ ಮಾತ್ರ ನಮ್ಮ ಬಳಿಗೆ ಬರ್ತಾರೆ, ಆನಂತರ ಅವರು ಹೋಗಿಬಿಡ್ತಾರೆ. ಅವ್ರಿಗೆ ಕಷ್ಟ ಅಂದ ತಕ್ಷಣ ನಮ್ಮ ಜೊತೆಗೆ ತುಂಬ ಹೊಂದಾಣಿಕೆಯಾಗಿರ್ತಾರೆ. ಆದರೆ ಅವರಿಗೆ ಸುಖ ಬಂದಾಗ ನಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ. ಅಂದರೆ ಅವರು ಸ್ವಾರ್ಥಿಗಳು. ಯಾಕೆಂದರೆ ಅವರಿಗೆ ಕಷ್ಟ ಬಂದಾಗ ನಮ್ಮನ್ನು ಆಶ್ರಯಿಸಿದ ಹಾಗೆ ನಮಗೆ ಕಷ್ಟ ಬಂದಾಗ, ಇಲ್ಲವೇ ಅವರಿಗೆ ಸುಖ ಬಂದಾಗ ನಮ್ಮನ್ನು ಕೂಡ ನೆನೆಸ್ಕೊಳ್ಬೇಕಲ್ವಾ. ಆದರೆ ಆ ರೀತಿ ಅವರು ಮಾಡೋದಿಲ್ಲ. ಒಂದು ಮಾತು ಯಾವಾಗಲೂ ನಾನು ಹೇಳುತ್ತಾ ಇರುತ್ತೇನೆ, ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀರಾ, ನಮ್ಮ ಮನೆಗೆ ಬಂದರೆ ಏನು ತರ್ತೀರಾ ಅಂತ. ಅಂದರೆ ಎರಡೂ ಕಡೆಯಿಂದ ಅದು ಲಾಭನೇ. ನಮ್ಮ ಮನೆಗೆ ಬರುವಾಗಲೂ ಅವರೇನು ತರೋದಿಲ್ಲ, ನಮ್ಮ ಮನೆಗೆ ನಾವು ಅವ್ರ ಮನೆಗೆ ಹೋದಾಗಲೂ ಏನು ಕೊಡೋದಿಲ್ಲ. ಅಂದರೆ ಎರಡೂ ಕಡೆ ಅವರಿಗೆ ಲಾಭ ಆಗಬೇಕು. ಅಂದರೆ ಮುಂಚೆಯೇ ಅವರು ಮನಸ್ಸಲ್ಲಿ ಆ ರೀತಿಯಾಗಿ ಅಂದುಕೊಂಡು ಬಿಟ್ಟಿರ್ತಾರೆ. ನಾವು ಯಥಾರ್ಥವಾಗಿ ಬಡವರು, ಬಲಹೀನರು, ಏನೂ ಇಲ್ಲದೆ ಇರುವವರು, ಅಂಥವರಿಗೆ ನಾವು ಕೊಡಬಹುದೇನೋ ವಿನಃ ನಾವು ಒಂದು ವೇಳೆ ಈ ರೀತಿ ನಮ್ಮನ್ನು ಉಪಯೋಗಿಸಿಕೊಳ್ಳುವವರ ಕುರಿತಾಗಿ ಎಚ್ಚರಿಕೆ ಉಳ್ಳವರು ಆಗಿರಬೇಕು. ಪ್ರಿಯ ದೇವಜನವೇ, ಯಾಕೆಂದರೆ ನಾವು ಅವರು ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿದ್ದು ನಾವು ಮೋಸ ಹೋಗುವುದು, ನಾವು ಅವರಿಗೆ ಧಾರಾಳವಾಗಿ ಕೊಡುವುದು ನಾವು ನಿಲ್ಲಿಸಬೇಕು. ಯಾಕೆಂದರೆ ಅವರು ಸ್ವಾರ್ಥಿಗಳಿಗೆ ಸಹಾಯ ಮಾಡುವಂಥ ಬುದ್ಧಿ ನಮಗೆ ಬೇಕಾಗಿಲ್ಲ. ಇಲ್ಲಿ ಹೇಳ್ತಾ ಇರುವಂಥ ಮಾತು, ನೀವು ಯೆಹೋವನನ್ನು ದೇವರನ್ನು ಹೊಂದಿಕೊಂಡು ಇರುವ ತನಕ ಆತನೂ ನಿಮ್ಮೊಟ್ಟಿಗೆ ಇರುವನು. ದೇವರು ಯಾವಾಗ ನಾವು ಆತನನ್ನು ಬೇಡಿಕೊಳ್ಳುತ್ತಾ, ಸ್ವಾಮಿ ನನಗೆ ಸಹಾಯಕನಾಗಿರು, ನಾನು ನಿನ್ನ ಸಹಾಯವನ್ನು ಕೇಳುತ್ತೇನೆ ಎಂದು ಹೇಳುವಾಗ ಆತನು ನಮ್ಮೊಟ್ಟಿಗೆ ಇರುತ್ತಾನೆ. ನಾವು ಪಾಪ ಮಾಡಿ, ನಾವು ದೇವರಿಗೆ ವಿರೋಧವಾದ ಕೃತ್ಯಗಳನ್ನು ಮಾಡುತ್ತಾ ನಾವು ದೇವರಿಗೆ ಅವಿಧೇಯರಾಗಿ ನಡ್ಕೊಂಡ್ರೆ ಆತನು ನಮ್ಮ ಜೊತೆಗೆ ಇರುವುದಿಲ್ಲ. ಆತನು ಪರಿಶುದ್ಧನಾದ ದೇವರು. ಇಲ್ಲಿ ನಾವು ನೋಡುವಾಗ ಮುಂದೆ ಹೇಳುತ್ತದೆ, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು.
ಹುಡುಕಿದರೆ ಅಂದರೆ ಎಲ್ಲಿ ಹೋಗಿ ಹುಡುಕುವುದು ಅಂದರೆ ಈ ಲೋಕ ಅಂಧಕಾರದಿಂದ ತುಂಬಿದೆ, ಈ ಲೋಕವು ಕೆಟ್ಟತನದಿಂದ ತುಂಬಿದೆ. ಇಂಥ ಪರಿಸ್ಥಿತಿಗಳಲ್ಲಿ ಸತ್ಯವನ್ನು, ದೇವರ ವಾಕ್ಯವನ್ನು, ದೇವರ ಪ್ರಸನ್ನತೆಯನ್ನು, ದೇವರು ಯಾವುದು ಇಷ್ಟಪಡುತ್ತಾನೆಂಬುದನ್ನು ತಿಳ್ಕೊಳ್ಬೇಕು. ದೇವರು ಯಾಕೆ ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ? ಯಾಕೆಂದರೆ ನಾವು ಈ ಲೋಕದಲ್ಲಿ ಸೃಷ್ಟಿಕರ್ತನನ್ನು ಕಂಡುಕೊಂಡು ಸೃಷ್ಟಿ ವಸ್ತುಗಳನ್ನು ಬಿಟ್ಟು ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕೆಂದು ದೇವರು ಜ್ಞಾನ ಕೊಟ್ಟಿದ್ದಾರೆ. ಆದರೆ ಮನುಷ್ಯನು ತನ್ನ ಜ್ಞಾನವನ್ನು ಬೇರೆ ಎಲ್ಲದಕ್ಕೂ ಉಪಯೋಗಿಸ್ತಾನೆ, ದೇವರ ವಿಷಯದಲ್ಲಿ ಮಾತ್ರ ಉಪಯೋಗಿಸೋದಿಲ್ಲ. ಸಮಯವನ್ನು ದೇವರಿಗಾಗಿ ಕಳೆಯುವುದು, ದೇವರ ರಾಜ್ಯ ವಿಸ್ತರಿಸುವುದು, ದೇವರ ನೆನೆಸುವ, ದೇವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸುವುದರ ಕುರಿತಾಗಿ ನಾವು ಆಲೋಚನೆ ಮಾಡೋದಿಲ್ಲ. ನೀವು ನಾನು ದೇವರ ಇಷ್ಟಾರ್ಥ ನೆರವೇರಿಸಿದರೆ ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸೋದಿಲ್ವಾ? ಆತನು ಹೇಳ್ತಾನೆ, ನೀವು ಒಂದು ಹೆಜ್ಜೆ ಇಟ್ಟರೆ ನಾನು 10 ಹೆಜ್ಜೆ ಇಡುತ್ತೇನೆ. ನೀವು ನನ್ನ ಜೊತೆಗೆ ಬಂದರೆ ನಾನು ನಿಮ್ಮ ಜೊತೆಗೆ ಬರ್ತೇನೆ. ನೀವು ನನ್ನ ಜೊತೆಯಲ್ಲಿ ಹೇಗಿದ್ದರೆ ನಾನು ಆ ರೀತಿಯಾಗಿ ಇರ್ತೇನೆ. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಗ್ತಾನೆ, ಆತನಿಗೆ ಖಂಡಿತ ಸಿಗ್ತಾನೆ. ಒಂದು ವೇಳೆ ಎಚ್ಚರಿಕೆ ಏನೆಂದರೆ, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಕೂಡ ಬಿಟ್ಟು ಬಿಡುವನು. ಸಾಧಾರಣವಾಗಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ನಾವೇ ದೇವರ ಕೈಯಿಂದ ಬಿಡಿಸ್ಕೊಂಡು ಓಡೋಗಲಿಕ್ಕೆ ನೋಡ್ತಾ ಇರ್ತೇವೆ. ಯಾಕೆಂದರೆ ದೇವರು ಕೊಡುವಂಥ ನಿಯಮಗಳು, ದೇವರಿರುವಂಥ ನಿಯಮಗಳು ನಮಗೆ ಅಷ್ಟು ಸರಿ ಅನಿಸೋದಿಲ್ಲ. ನಾವು ಯಾವಾಗಲೂ ಅಂದುಕೊಳ್ತಾ ಇರ್ತೇವೆ, ದೇವರೇ ನಾನು ಸ್ವತಂತ್ರವಾಗಿರಬೇಕು, ಸಂತೋಷವಾಗಿರಬೇಕು. ಇದು ಯಾವಾಗಲೂ ಏನಪ್ಪ ಇದು? ಯಾವಾಗಲೂ ದೇವರು, ದಿಂಡ್ರು, ಭಕ್ತಿ, ಪ್ರಾರ್ಥನೆ, ವಾಕ್ಯ ಇದೇನಪ್ಪ? ನೋಡಪ್ಪ ಲೋಕದಲ್ಲಿ ಅವರೆಲ್ಲ ಹೆಂಗಿದ್ದಾರೆ ನೋಡಪ್ಪ, ಇಷ್ಟಾನುಸಾರ ಜೀವಿಸ್ತಾರೆ, ಬೇಕಾಬಿಟ್ಟಿಯಾಗಿದ್ದಾರೆ, ಅವರು ಚೆನ್ನಾಗಿದ್ದಾರಲ್ವಾ, ಮತ್ತು ನಾನಿಷ್ಟು ಕಷ್ಟಪಡುವಂಥ ನನಗೆ ಯಾಕೆ ಈ ಥರ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ಭಕ್ತಿ, ಪರಿಶುದ್ಧತೆ, ನೀತಿವಂತಿಕೆ ಅನ್ನೋದು ಬಹಳ ಮುಖ್ಯ. ಅವರಲ್ಲಿ ಅದು ಯಾವುದು ಇಲ್ಲದೆ ಹೋದರೂ ನಿಮ್ಮಲ್ಲಿ ನನ್ನಲ್ಲಿ ಅದು ದೇವರು ಕೊಟ್ಟಿದ್ದಾರಲ್ವಾ, ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಒಂದು ಒಳ್ಳೆಯ ತಂದೆಯಾಗಿ, ಒಂದು ಒಳ್ಳೆಯ ಸಹೋದರಿಯಾಗಿ, ತಾಯಿಯಾಗಿ ನೀವು ನಾನು ನಮ್ಮ ಮನೆಯಲ್ಲಿ ಮಾಡಬೇಕಾಗಿರುವಂಥ ಕೃತ್ಯ ಏನೆಂದರೆ, ನಮ್ಮ ಮಕ್ಕಳಿಗೆ, ಸಭೆಯಲ್ಲಿರುವವರಿಗೆ, ಈಗ ನಾನು ನಿಮಗೆ ಹೇಳಿಕೊಡುವಂಥ ವಿಚಾರ ಏನೆಂದರೆ, ಬುದ್ಧಿ ಮಾತುಗಳು, ದೇವರ ವಾಕ್ಯಗಳು, ನಮ್ಮ ಸ್ವಂತ ವಾಕ್ಯಗಳಲ್ಲ. ಹಾಗೆಯೇ ಮಹಾರಾಜನು ದಾವೀದನು ತನ್ನ ಮಗನಾದ ಜ್ಞಾನಿಯಾದ ಸೊಲೊಮೋನನಿಗೂ ಕೂಡ ಒಂದು ಬುದ್ಧಿ ಮಾತನ್ನು ಹೇಳಿಕೊಡುತ್ತಾರೆ. ಆ ಬುದ್ಧಿ ಮಾತು ನಾವು ಮೊದಲ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ ಅದರ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ದಾವೀದ ಮಹಾರಾಜನು ತನ್ನ ಮಗನಿಗೆ ಹೇಳಿಕೊಡುತ್ತಿರುವಂಥ ಒಂದು ಒಳ್ಳೆಯ ಆಲೋಚನೆ, ನಿಜವಾದ ತಂದೆ ಕೊಡಬೇಕಾಗಿರುವುದು ಇದೇ ಆಗಿದೆ. ಅನೇಕ ಸಾರಿ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಏನೋ ಬ್ಯಾಂಕಲ್ಲಿ ಸ್ವಲ್ಪ ಇಟ್ಟಿಲ್ಲ, ಏನೋ ಮನೆ ಕಟ್ಕೊಳಕ್ಕೆ ಒಂದು ಸೈಟ್ ಮಾಡಿಲ್ಲ, ಒಂದು ಇರೋಕ್ಕೆ ಒಂದು ಮನೆ ವಾಸ ಮಾಡಲಿಕ್ಕೆ ಒಂದು ಮನೆ ಮಾಡಿಲ್ಲ, ಅಯ್ಯೋ ನನ್ನ ಮಕ್ಕಳಿಗೆ ಏನೂ ನಾನು ಮಾಡಿಲ್ಲಲ್ಲ ಯಾಕೆ ಅಂತ ಅನೇಕ ಸಾರಿ ಬಾಧೆ ಪಡ್ತಾ ಇರ್ತೇವೆ. ಪ್ರಿಯಜನರು, ಆದರೆ ಒಂದು ಮಾತು, ಈ ಒಂದು ದಾವೀದನು ತನ್ನ ಮಗನಿಗೆ ಆಲೋಚನೆಗಳನ್ನು ಹೇಳಿಲ್ಲ. ಮಗನೇ, ನಾನು ರಾಜ್ಯವನ್ನು ಇಷ್ಟು ವಿಸ್ತರಿಸಿದ್ದೇನೆ, ಇನ್ನಷ್ಟು ವಿಸ್ತರಿಸು. ನಾನು ಅರಮನೆ ಕಟ್ಟಿದ್ದೇನೆ, ಇನ್ನಷ್ಟು ಕಟ್ಟು. ಈ ರೀತಿಯಾಗಿ ದಾವೀದನು ತನ್ನ ಮಗನಾದ ಸೊಲೊಮೋನನ ಬಳಿಯಲ್ಲಿ ಬುದ್ಧಿಮಾತು ಹೇಳಲಿಲ್ಲ. ಆದರೆ ದಾವೀದನು ತನ್ನ ಮಗನಿಗೆ ಹೇಳಿಕೊಟ್ಟಂಥ ಬುದ್ಧಿಮಾತು ಏನೆಂದರೆ, ಹೇಳ್ತಾ ಇರುವಂಥ ಮಾತು, ನೀನು ನಿನ್ನ ತಂದೆಯ ದೇವರನ್ನು ಅರಿತುಕೊಳ್ಳಬೇಕು, ತಿಳ್ಕೋಬೇಕು. ಆಮೇಲೆ ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನು ಸೇವಿಸಬೇಕು, ಬಲವಂತಕ್ಕಾಗಿ ಅಲ್ಲ. ಅನೇಕ ಕ್ರೈಸ್ತರ ಮನೆಗಳಲ್ಲಿ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಚರ್ಚ್ಗೆ ಹೋಗ್ತಾರೆ, ನಾನು ಸುಮ್ಮನೆ ಅವ್ರ ಜೊತೆಯಲ್ಲಿ ಹೋಗ್ತಾನೆ ಕಾಟಾಚಾರಕ್ಕೆ. ಅವರೇನೋ ಬಲವಂತ ಮಾಡಿದ್ರು ದೀಕ್ಷಾಸ್ನಾನ ಕೊಡಿಸ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅವರೇ ಹೆಸರಿಟ್ಟಿದ್ದಾರೆ, ಅವರೇ ದೀಕ್ಷಾಸ್ನಾನ ಕೊಟ್ಟಿದ್ದಾರೆ, ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ, ಚರ್ಚ್ಗೆ ಹೋಗ್ಬೇಕಂದ್ರೆ ಅಲರ್ಜಿ ನನಗೆ ಅಂತ ಇದ್ದಾರೆ ಮಕ್ಕಳು. ನೋಡಿದ್ದೇವೆ ಜನವೇ. ಹಾಗಾದರೆ ನಿಮ್ಮ ಮಕ್ಕಳು ಇಲ್ಲವೇ ನಮ್ಮ ಮಕ್ಕಳಾಗಲಿ ಆ ಮಾತಿಗೆ ಬಂದರೆ ನಿಜವಾಗಿ ನಾವು ಅವರಿಗೆ ಕಷ್ಟಪಟ್ಟಿದ್ದು
ಸೇರಿಸಿಟ್ಟಿದ್ದು ಎಲ್ಲವೂ ವ್ಯರ್ಥವಾಗ್ತದೆ. ಯಾಕೆಂದರೆ ದೇವರು ಬಹಳ ನೊಂದುಕೊಳ್ಳುತ್ತಾರೆ. ನಾವು ಅವರಿಗೆ ಭಕ್ತಿಯನ್ನು ಕಲಿಸದೆ, ದೇವರ ಮೇಲಿನ ಭಯವನ್ನು ಕಲಿಸದೆ, ಅವರಿಗೆ ಬೇಕಾಗಿರುವ ಬೆಲೆ ಬಾಳುವುಗಳನ್ನು ನಾವು ಕೊಟ್ಟು, ಅವರಿಗೆ ಬಲವಾದ ಜೀವಿತವನ್ನು ಕೊಟ್ಟು ನಾವೇನೇ ಮಾಡಿದರೂ ಕೂಡ ದೇವರಿಲ್ಲದ ಜೀವಿತ ಎಲ್ಲವೂ ವ್ಯರ್ಥ. ದೇವರಿಲ್ಲದ ಜೀವಿತ ಎಲ್ಲವೂ ವ್ಯರ್ಥ. ಯಾಕೆಂದರೆ ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ಇಟ್ಟುಕೊಂಡಿರುವುದಾದರೆ ಸರ್ವ ಸಂಪತ್ತು ನಮಗೆ ಬೆಳ್ಳಿ ಬಂಗಾರಗಳಿಗಿಂತಲೂ ವಜ್ರ ವೈಡೂರ್ಯಗಳಿಗಿಂತಲೂ ದೇವರ ಮೇಲಿನ ಭಕ್ತಿ, ಪ್ರೀತಿ, ಶ್ರದ್ಧೆ, ಆತನನ್ನು ಆರಾಧಿಸುವುದು ಬಹಳ ಬಹಳ ಮುಖ್ಯವಾಗಿದೆ. ಆದ್ದರಿಂದ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಹೇಳುವಂಥ ಮಾತೇನೆಂದರೆ, ನೀನು ಆತನನ್ನು ಅರಿತುಕೊಳ್ಳಬೇಕು ಮತ್ತು ಆತನನ್ನು ನಿನ್ನ ಮನಸ್ಸಂತೋಷದಿಂದ ಸಂಪೂರ್ಣ ಹೃದಯದಿಂದ ನೀನು ಸೇವಿಸಬೇಕು. ಬಲವಂತಕ್ಕೋಸ್ಕರ ಅಲ್ಲ, ನೀನಾಗಿ ಆತನ ಸಂಕಲ್ಪಗಳನ್ನು ಅರ್ಥ ಮಾಡಿಕೊಂಡಿತು ನೀನು ನಡೆಯಬೇಕು. ಯಾಕೆಂದರೆ ಆತನು ಎಲ್ಲವನ್ನ ಬಲ್ಲವನಾಗಿರುತ್ತಾನೆ. ನೀನೇನಾದರೂ ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಗ್ತಾನೆ. ಆತನನ್ನು ಬಿಟ್ಟರೆ ಆತನು ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ನೀನೇನಾದರೂ ನನಗೆ ದೇವರೇ ಬೇಡ, ಯಾರೂ ಬೇಡ ಅಂತ ಅಂದುಕೊಂಡ್ರೆ ದೇವರು ಹೇಳ್ತಾನೆ, ನಾನೇನು ಮಾಡಲಿಕ್ಕಾಗಲ್ಲ, ನಾನಾಗಿ ನಿನ್ನನ್ನು ಕೈ ಬಿಡಲಿಲ್ಲ, ನೀನಾಗಿ ನನ್ನನ್ನು ಬಿಟ್ಬಿಡ್ತಾ ಇದೆಯಾ, ಇದು ನಿನಗೆ ತೊಂದರೆ ಎಂದು ದೇವರು ನಮ್ಮನ್ನು ಕೈ ಬಿಟ್ಟರೆ ಖಂಡಿತ ನಾವು ನಷ್ಟ ಹೊಂದುತ್ತೇವೆ. ನಮಗೆ ಮತ್ತೆ ಯಾವುದೇ ಮಾರ್ಗವೂ ಕಾಣಿಸುವುದಿಲ್ಲ. ಇದು ನನ್ನ ಪ್ರಿಯ ದೇವಜನವೇ, ನೀವು ನಾನು ಅಷ್ಟೇನೆ. ದೇವರ ಮಾರ್ಗದಲ್ಲಿ ನಡೆಯುತ್ತಾ ದೇವರನ್ನು ನಾವು ಏನಾದರೂ ಬಿಟ್ಬಿಟ್ರೆ, ದೇವರನ್ನು ದೂಷಿಸಿದರೆ, ತಪ್ಪು ಕಂಡು ಹಿಡಿದರೆ ನಮಗೆ ಕಷ್ಟವಾಗ್ತದೆ. ಯಾಕೆಂದರೆ ದೇವರು ನಮ್ಮನ್ನು ತಾನಾಗಿ ಬಿಡುವುದಿಲ್ಲ. ನಾವಾಗಿ ಆತನನ್ನು ಬಿಟ್ಟುಬಿಟ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ದೇವರು ಒಳ್ಳೆಯವನು, ಆದರೂ ನಮ್ಮನ್ನು ಪ್ರೀತಿಸ್ತಾನೆ. ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಹೇಳುವಂಥ ವಿಚಾರಗಳು ಎಷ್ಟು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿದೆಯಲ್ವ. ನೀವು ನಮ್ಮ ಮಕ್ಕಳಿಗೆ ಆಸ್ತಿ, ಐಶ್ವರ್ಯ, ವಿದ್ಯಾಭ್ಯಾಸವಾಗಲಿ ಏನೇ ಆಗುವುದಕ್ಕಿಂತ ಮಕ್ಕಳಿಗೆ ದೇವರ ವಾಕ್ಯ ಧ್ಯಾನ ಮತ್ತು ದೇವರ ಕೃತ್ಯಗಳು, ದೇವರ ಉಪಕಾರಗಳು, ದೇವರ ಮೇಲಿನ ನಂಬಿಕೆ, ಭಕ್ತಿಯನ್ನು ನಾನು ಅವರಿಗೆ ತಿಳಿಪಡಿಸುವುದಾದರೆ, ನೀವು ಮಾಡಿಡುವ ಆಸ್ತಿ ಐಶ್ವರ್ಯಗಳಿಗಿಂತಲೂ ಬೆಳ್ಳಿ ಬಂಗಾರಗಳಿಗಿಂತಲೂ ಕೊಡುವ ವಿದ್ಯಾಭ್ಯಾಸಕ್ಕಿಂತಲೂ ಅಧಿಕವಾದಂಥ ಸುಜ್ಞಾನವನ್ನು ಕೊಡುವವರಾಗ್ತೀರಾ. ತಂದೆ ತಾಯಿಗಳಾಗಿ ಮಾಡಬೇಕಾದ ಕೃತ್ಯಗಳನ್ನು ನೀವು ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ದಾವೀದನಂತೆ ಸೊಲೊಮೋನನಿಗೆ ಬುದ್ಧಿಮಾತುಗಳನ್ನು ಹೇಳಿದ ಹಾಗೆ ನಾವು ಸರಿಯಾದದ್ದು, ಸತ್ಯವಾದಗಳು ನಮ್ಮ ಮಕ್ಕಳಿಗೆ ಹೇಳಿಕೊಡಲೇಬೇಕು. ಅವರೇನು ಅಂದುಕೊಳ್ಳುತ್ತಾರೆ ಈ ಕಾಲದ ಮಕ್ಕಳು ಅಂತ ಅಂದುಕೊಳ್ಳಬೇಡ್ರಿ. ನೀವು ಹೇಳಬೇಕಾದ ಕರ್ತವ್ಯ ನೀವು ಹೇಳಬೇಕು, ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕು. ನನ್ನ ಪ್ರಿಯ ದೇವಜನವೇ, ಹಾಗೆ ನಾವು ನೋಡುವಾಗ ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಖಂಡಿತ ದೇವರು ಕೋಪ ಮಾಡಿಕೊಳ್ಳೋನು, ದ್ವೇಷ ಸಾಧಿಸೋನು, ಮನುಷ್ಯರ ಹಾಗೆ ಆಗಿದ್ದನ್ನು, ಮಾಡಿದ್ದನ್ನು, ಆಗೋಗಿದ್ದನ್ನು ಎತ್ತಿ ತೋರಿಸುವ ದೇವರಲ್ಲ. ನೀವು ಸ್ವಾಮಿ ಅಂದ ತಕ್ಷಣ ಎಲ್ಲವನ್ನು ಮರೆತು ಬಿಟ್ಟು ನಿಮ್ಮ ಹತ್ತಿರಕ್ಕೆ ಬರ್ತಾರೆ. ನಾನು ಪಾಪಿಯಾಗಿದ್ದೇನೋ ಎಂದು ಹೇಳುವಾಗ ದೇವರು ನಿಮಗೆ ಜೊತೆಗೆ ಬರ್ತಾನೆ. ತಪ್ಪಿಹೋದ ಮಗನ ಕುರಿತಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ತಪ್ಪಿಹೋದ ಮಗನು ತಂದೆಯನ್ನು ಬಿಟ್ಟು ಹಣ ಇರುವಾಗ ತಂದೆಯ ಜ್ಞಾಪಕ ಬರಲಿಲ್ಲ, ಸ್ನೇಹಿತರಿರುವಾಗ ತಂದೆಯ ಜ್ಞಾಪಕ ಬರಲಿಲ್ಲ. ಆದರೆ ಯಾವಾಗ ಆತನಿಗೆ ಒಂದು ಹೋಪಿತ್ತು, ಏನಂತ, ನಾನು ಎಲ್ಲಿ ಬೇಕಾದರೂ ಕೆಲಸ ಮಾಡಿ ದುಡಿದು ತಿನ್ನುವಲ್ಲೇನೋ ಅಂದುಕೊಂಡಿದ್ದ, ಆಗಲೂ ತಂದೆಯ ನೆನಪು ಬರಲಿಲ್ಲ. ಆದರೆ ಯಾವಾಗ ತನ್ನ ಆಸ್ತಿ ಎಲ್ಲ ಹೋಯ್ತೋ, ಹಣ ಎಲ್ಲ ಖರ್ಚಾಯಿತೋ, ಯಾವಾಗ ಅವನ ಸ್ನೇಹಿತರು ಕೈಬಿಟ್ರೋ, ಯಾವಾಗ ಆತನ ಕೆಲಸದಲ್ಲಿ ಆತನಿಗೆ ಉನ್ನತಿಯಾಗಲಿ ಆಶೀರ್ವಾದವಾಗಲಿ ಬರಲಿಲ್ವೋ, ಯಾವಾಗ ತಾನು ಹೀನ ಸ್ಥಿತಿಗೆ ಬಿದ್ದನೋ, ಆಗ ತಂದೆಯ ಜ್ಞಾಪಕ ಬಂತು. ಅಯ್ಯೋ, ನನ್ನ ತಂದೆಯ ಮನೆಯಲ್ಲಿ ನನ್ನ ಹಾಗೆ ಎಷ್ಟು ಜನ ಕೆಲಸಗಾರರಿಲ್ಲ, ನಾನು ಮಗನಾಗಿ ಹೋಗೋದಿಲ್ಲ, ಒಂದು ಸೇವಕನಾಗಿ ನಾನು ಹೋಗ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ನೆನಪು ಮಾಡಿಕೊಂಡು ತಂದೆಯ ಬಳಿಗೆ ಬಂದಾಗ ತಂದೆ ಒಂದು ಮಾತು ಕೂಡ ಆಡಲಿಲ್ಲ. ಇನ್ನೂ ದೂರದಲ್ಲೇ ಬರುತ್ತಿರುವ ತನ್ನ ಮಗನನ್ನು ನೋಡಿ ಓಡಿ ಬಂದು, ತಂದೆ ಓಡಿ ಬರ್ತಾ ಇದ್ದಾನೆ, ಓಡಿ ಬಂದು ಮಗನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಯಾವುದನ್ನು ಮಾತಾಡಲಿಕ್ಕೂ ಬಿಡಲಿಲ್ಲ. ನನ್ನ ಮಗನು ಸತ್ತೋಗಿದ್ದ, ತಪ್ಪಿ ಹೋಗಿದ್ದ, ತಿರುಗಿ ಬಂದಿದ್ದಾನೆ. ನಾವು ಅಷ್ಟೇ ಹಿಂತಿರುಗಿ ಬರಬೇಕಷ್ಟೇ. ನಾವು ಹಿಂತಿರುಗಿ ದೇವರ ಬಳಿಗೆ ಬಂದರೆ, ಆತನನ್ನು ಕೇಳಿದರೆ, ಒಂದು ಹೆಜ್ಜೆ ನಾವಿಟ್ಟರೆ
ಆತನು ಖಂಡಿತ ಅತ್ತೆಜ್ಜೆ ಆಗ್ತಾನೆ. ವಯಸ್ಸಾದ ಇಹಲೋಕದ ತಂದೆಯೇ ಓಡಿ ಬಂದು ಮಗನನ್ನು ಅಪ್ಪಿಕೊಳ್ಳುವಾಗ ಪರಲೋಕದ ತಂದೆಯೇ ನಮ್ಮನ್ನು ತಪ್ಪಿ ಹೋದ ನಮ್ಮನ್ನು ಮತ್ತೆ ಹಿಂತಿರುಗಿ ಬಂದಾಗ ಅಪ್ಪಿಕೊಳ್ಳುವುದಿಲ್ವಾ? ನಮಗೆ ಆತನು ಸಹಾಯ ಮಾಡೋದಿಲ್ವಾ? ನಮ್ಮನ್ನು ಅಂಗೀಕರಿಸುವುದಿಲ್ವಾ? ಖಂಡಿತ ಆತನು ನಮ್ಮನ್ನು ಅಂಗೀಕರಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನೀವು ನಾನು ಹಿಂತಿರುಗಿ ಬರಬೇಕಷ್ಟೇ, ನೆನೆಸ್ಕೊಳ್ಬೇಕಷ್ಟೇ. 2 ಪೂರ್ವಕಾಲ ವೃತ್ತಾಂತದ ಗ್ರಂಥದಲ್ಲಿ 15ನೇ ಅಧ್ಯಾಯ 4ನೇ ವಚನದಲ್ಲಿ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ನನ್ನ ಪ್ರಿಯ ದೇವಜನವೇ, ಇಲ್ಲಿ ವಾಕ್ಯ ಹೇಳುತ್ತದೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ದೇವರ ಕಡೆಗೆ ತಿರುಗಿಕೊಂಡರು. ಮತ್ತು ನಾವು ನೋಡುತ್ತೇವೆ ವಿಮೋಚನಾ ಕಾಂಡದಲ್ಲಿ ಯಾವಾಗ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ದಾಸತ್ವದಲ್ಲಿದ್ದು ಬಹಳ ನೊಂದುಕೊಳ್ಳುತ್ತಾ ಇದ್ರೋ ಆಗ ಅವರು ನೆನಪು ಮಾಡಿಕೊಂಡ್ರು, ಅಯ್ಯೋ ನಮಗಂತ ಇಸ್ರಾಯೇಲ್ ದೇವರು, ಅಬ್ರಹಾಮನ, ಇಸಾಕನ, ಯಾಕೋಬನ ದೇವರು ಇದ್ದಾನೆ. ಆತನು ನಮ್ಮನ್ನು ಖಂಡಿತವಾಗಿಯೂ ಕರುಣಿಸುತ್ತಾನೆ, ಆತ ನಮ್ಮನ್ನು ಬಿಡಿಸುತ್ತಾನೆ ಎಂದು ನೆನೆಸಿದರು. ಆಗ ಅವರು ಮೊರೆ ಇಟ್ಟಾಗ ದೇವರು ಅವರ ಮೊರೆಯನ್ನು ಕೇಳಿ ಮೋಶೆಯನ್ನು ಕಳುಹಿಸಿದರು. ಇವತ್ತು ನನ್ನ ಪ್ರಿಯ ದೇವಜನವೇ, ಸುಮಾರು 400 ವರ್ಷಗಳಾದ ಮೇಲೆ ಅವರು ದೇವರನ್ನು ನೆನೆಸ್ಕೊಳ್ತಾ ಇದ್ದಾರೆ. ಮುಂಚೆನೇ ನೆನೆಸ್ಕೊಳ್ಬೋದಾಗಿತ್ತು, ಆದರೆ ಅವ್ರು ನೆನೆಸ್ಕೊಳ್ಳಿಲ್ಲ. ಯಾವಾಗ ದೇವರ ಕಡೆಗೆ ತಿರುಗಿಕೊಂಡ್ರೋ ದೇವರು ಕೂಡ ಅವರ ಕಡೆಗೆ ತಿರುಗಿಕೊಂಡ್ರು. ಇವತ್ತು ನಿಮ್ಮ ಸಮಸ್ಯೆಗಳು ಎಷ್ಟೋ ವರ್ಷಗಳಾಗಿರ್ಬೋದು, ನಿಮ್ಮ ಕುಟುಂಬದ ಪರಿಸ್ಥಿತಿ ಎಷ್ಟೋ ದಿನಗಳಿಂದ ಹದಗೆಟ್ಟಿರಬಹುದು. ಈಗಲಾದರೂ ನೀವು ನಾನು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಕರ್ತನು ಖಂಡಿತವಾಗಿ ನಮ್ಮನ್ನು ಆತನು ತನ್ನ ಮುಖಪ್ರಸನ್ನತೆಯಿಂದ ನಮ್ಮ ಕಡೆಗೆ ನೋಡುವಂಥವನಾಗಿದ್ದಾನೆ. ಇಲ್ಲಿ ಹೇಳಿದ ಹಾಗೆ ಇಕ್ಕಟ್ಟಿನಲ್ಲಿ ದೇವರ ಕಡೆಗೆ ಅವರು ತಿರುಗಿಕೊಂಡಾಗ ದೇವರು ಕೂಡ ಅವ್ರ ಕಡೆ ತಿರುಗಿಕೊಂಡು ಅವರು ಹುಡುಕಿದಾಗ ದೇವರು ಸಿಕ್ಕಿದನು, ಅವರಿಗೆ ಸಹಾಯವನ್ನು ಮಾಡಿದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 55ನೇ ಅಧ್ಯಾಯ 6ನೇ ವಚನದಲ್ಲಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ ಈ ವಾಕ್ಯವು ಹೇಳುತ್ತಾ ಇರುವಂಥದ್ದು. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಿಗ್ತಾನೆ, ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದೇವರು, ನೀನು ಎಲ್ಲಿ ಕೂಗಿದರೆ ಅಲ್ಲಿ ದೇವರಿದ್ದಾನೆ. ಯಾವುದು ಅಯ್ಯೋ ಇಂಡಿಯಾದಲ್ಲಿ ಇಲ್ಲ, ಅಯ್ಯೋ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ನನ್ನ ಹಳ್ಳಿಯಲ್ಲಿ ಇಲ್ಲ, ನನ್ನ ಮನೆಯಲ್ಲಿ ಇಲ್ಲ, ದೇವರು ಇಲ್ಲೇ ಇರಲಿಕ್ಕೆ ಹೇಗೆ ಸಾಧ್ಯ ಎಂದು ನೆನೆಸಬೇಡ್ರಿ. ಯಾಕೆಂದರೆ ನೆನೆದವರ ಮನದಲ್ಲಿ ಅಂದ ಹಾಗೆ ನೀವು ಎಲ್ಲಿ ದೇವರಿಗೆ ಮೊರೆ ಇಡುತ್ತೀರೋ ಅಲ್ಲಿ ಆತನಿರುತ್ತಾನೆ. ನೀವು ನಾನು ಆತನ ಕಡೆಗೆ ತಿರುಗಿಕೊಳ್ಳಬೇಕಷ್ಟೇ. ಆತನ ಕಡೆಗೆ ತಿರುಗಿಕೊಳ್ಳುವುದಾದರೆ, ಆತನಿಗೆ ಮೊರೆ ಇಡುವುದಾದರೆ ಆತನು ನಮ್ಮ ಮೊರೆಯನ್ನು ಲಾಲಿಸ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ದಾವೀದನು ತನ್ನ ಮಕ್ಕಳಿಗೆ ಹೇಳಿಕೊಟ್ಟ ಹಾಗೆ, ತನ್ನ ಮಗನಿಗೆ ಹೇಳಿಕೊಟ್ಟ ಹಾಗೆ ನೀವು ನಾನು ಹೇಳಿಕೊಡಲಿಕ್ಕೆ ಸಿದ್ಧ ಇದ್ದೀರಾ? ಇಸ್ರಾಯೇಲರು ತಮ್ಮ ದಾಸತ್ವದಲ್ಲಿ ದೇವರ ಕಡೆಗೆ ಕೂಗಿ ಮೊರೆ ಇಟ್ಟಂತೆ ನೀವು ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವರಿಗೆ ಕೂಗಿ ಮೊರೆ ಇಡ್ತೀರಾ? ಹಾಗಾದರೆ ಆ ರೀತಿ ಮಾಡುವುದಾದರೆ ದೇವರು ಹೇಳ್ತಾನೆ, ನೀವು ನನ್ನ ಕಡೆಗೆ ತಿರುಗುವುದಾದರೆ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ, ನೀವು ನನ್ನನ್ನು ನೆನೆಸುವುದಾದರೆ ನಾನು ನಿಮ್ಮನ್ನು ನೆನೆಸ್ಕೊಳ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಸಹಾಯ ಮಾಡುವ ಕರ್ತರು ಈಗ ನಿಮ್ಮ ಸಮೀಪದಲ್ಲಿ ಇದ್ದಾರೆ, ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಆತನಿಗೆ ನಾವು ಪ್ರಾರ್ಥಿಸೋಣವ, ಆತನಿಗೆ ಮೊರೆ ಇಡೋಣವ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯವತ್ತನಾದ ನಮ್ಮ ಪರಮ ತಂದೆಯಾದಂಥ ಪವಿತ್ರನಾದ ದೇವರೇ, ಅಪ್ಪ ಈ ದಿನ ಅಪ್ಪ ನೀವು ನಮ್ಮನ್ನು ಹೊಂದಿಕೊಂಡು ಇದ್ದೀರಪ್ಪ. ಹೌದು ಸ್ವಾಮಿ, ನಾವು ನಿಮ್ಮನ್ನು ಬಿಟ್ಟರೆ ನೀವು ನಮ್ಮನ್ನು ಬಿಟ್ಟುಬಿಡ್ತೀರಾ ಅಂತ ದೇವರೇ ಕರ್ತನೆ, ಅದೇ ರೀತಿಯಲ್ಲಿ ಅಪ್ಪ ಕರ್ತನೆ ನೋಡುತ್ತೇವೆ. ದಾವೀದನು ತನ್ನ ಮಗನಿಗೆ ಹೇಳಿಕೊಟ್ಟಂಥ ಮಾತಿದು, ನೀನೇನಾದರೂ ಆತನನ್ನು ಬಿಟ್ಟರೆ ನಿನ್ನನ್ನು ಆತನು ಶಾಶ್ವತವಾಗಿ ಬಿಟ್ಟುಬಿಡ್ತಾನೆ. ಆದರೆ ನೀನು ನನ್ನ ದೇವರಾದ ಕರ್ತನನ್ನು ಅರಿತುಕೋ, ನನ್ನ ದೇವರಾದ ಕರ್ತನನ್ನು ಸೇವಿಸು, ಎಲ್ಲ ಮನಸಂಕಲ್ಪಗಳಲ್ಲಿ ಆತನ ನಿನ್ನ ಕುರಿತಾಗಿ ಅರಿತವನಾದುದರಿಂದ ಆತನಿಗಿಷ್ಟವಾಗಿ ನಡೆದುಕೋ, ಆಗ ನೀನು ಸಫಲನಾಗುವೆ ಎಂದು ಹೇಳಿದ ಹಾಗೆ ಪರಮ ತಂದೆ, ಇವತ್ತು ನಾವು ನಮ್ಮ ಮಕ್ಕಳಿಗೂ ನಮ್ಮವರಿಗೆ ಹೇಳುವಂಥ ಮಾತು, ನೀವು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಶಕ್ತನಾದ ದೇವರು, ಉಪಕಾರ ಮಾಡಲಿಕ್ಕೆ ಯೋಗ್ಯನಾದ ದೇವರು. ಈ ಮಾತಿನ ಮೇರೆಗೆ ನಾವು ಕೇಳಿದ್ದೇವೆ ಯಾಕೋಬನ ಪತ್ರಿಕೆಯಲ್ಲಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಯೇಸುವೆ, ಇವತ್ತು ನಾವು ಯಾವಾಗ ನಿನ್ನ
ಸಮ್ಮುಖಕ್ಕೆ ಬರುತ್ತೇವೋ ಕರ್ತನೇ, ಆಗ ಅಪ್ಪ ದೇವರೇ ನಾವು ಕೂಡ ಹಾಲೆಲೂಯ ಸ್ತೋತ್ರ ನಿಮ್ಮ ಸಮೀಪಕ್ಕೆ ಬರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಯಾಕೆಂದರೆ ಅಪ್ಪ ಕರ್ತನೇ ದೇವರೇ, ನಾವು ಇಕ್ಕಟ್ಟಿನಲ್ಲಿರುವಾಗ ನೀವು ನಮಗೆ ಸಹಾಯ ಮಾಡ್ತೀರಾ. ಇಸ್ರಾಯೇಲರು ಇಕ್ಕಟ್ಟಲ್ಲಿದ್ದರು ಅಪ್ಪ, ಅವರು ದಾಸತ್ವದಲ್ಲಿದ್ದರು, ಬಂಧನಗಳಲ್ಲಿದ್ದರು. ಆಗ ಅವರು ನೆನೆಸಿಕೊಂಡು ನಿಮ್ಮ ಕಡೆಗೆ ತಿರುಗಿಕೊಂಡ್ರಪ್ಪ. ಯಾವಾಗ ನಿಮ್ಮ ಕಡೆಗೆ ಅವರು ತಿರುಗಿಕೊಂಡ್ರೋ ಆಗ ನೀವು ಅವರಿಗೆ ಉಪಕಾರವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ರಿ. ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ, ಇದುವರೆಗೂ ನಾವು ನಿಮ್ಮ ಕಡೆಗೆ ತಿರುಗದೆ ಹೋದರೆ, ಇದುವರೆಗೂ ನಿಮ್ಮನ್ನು ನೆನೆಸದೇ ಹೋದರೆ, ಇದುವರೆಗೂ ನಿಮ್ಮ ಸಮೀಪಕ್ಕೆ ಬರಲಿಕ್ಕೆ ನಮಗೆ ಇಷ್ಟ ಆಗದೇ ಇದ್ದರೆ, ಇವತ್ತು ಯಾರೆಲ್ಲ ನಾವು ಅಪ್ಪ ನಿಮ್ಮ ಕಡೆಗೆ ಬರುವುದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದೇವೋ ನಮ್ಮ ಮೇಲೆ ನೀವು ದಯೆಯನ್ನು ತೋರಿಸಿರಿ. ಕರುಣಾಮಯನೇ, ದಯಾಪರನಾದ ದೇವರೇ, ಅಪ್ಪ ಇಸ್ರಾಯೇಲರನ್ನು ಕರುಣಿಸಿದ ದೇವರು, ಕರ್ತನೇ ಸೊಲೊಮೋನನನ್ನು ಕರುಣಿಸಿದ ದೇವರು, ನಮ್ಮನ್ನೂ ಕರುಣಿಸಲಿಕ್ಕೆ ಶಕ್ತನಾದ ದೇವರು. ಆ ತಪ್ಪಿ ಹೋದ ಮಗನು ಹೇಗೆ ಹಿಂತಿರುಗಿ ಬರಲಿಕ್ಕೆ ಮನಸ್ಸು ಮಾಡಿದನು, ಅದೇ ರೀತಿಯಲ್ಲಿ ನಾವು ಕೂಡ ಅಪ್ಪ ನಿಮ್ಮ ಕಡೆಗೆ ಹಿಂತಿರುಗಿ ಓಡಿ ಬರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಇವತ್ತು ಈ ಪ್ರಾರ್ಥನೆಯನ್ನು ಕೇಳಿ ಯಾರೆಲ್ಲ ಹೌದು ತಂದೆ, ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆ, ನಾನು ಅಪ್ಪ ಗೊತ್ತಿಲ್ಲದೆ ನನ್ನ ದಾರಿಯಲ್ಲಿ ನಾನು ನಡೆಯುತ್ತಾ ಇದ್ದೆ, ನಾನು ದಾಸತ್ವದಲ್ಲಿ ಬಿದ್ದಿದ್ದೆ, ಅಹಂಕಾರದಲ್ಲಿ ಬಿದ್ದಿದ್ದೆ, ಕೆಟ್ಟತನದಲ್ಲಿ ಇದ್ದೆ ಅಪ್ಪ, ನಾನು ನನ್ನ ಜ್ಞಾನದ ಮೇಲೂ, ಅಂದದ ಮೇಲೆಯೂ, ಕೆಲಸದ ಮೇಲೆಯೂ, ಕುಟುಂಬದ ಮೇಲೆಯೂ, ನನ್ನ ಮೇಲೆಯೂ ನಾನು ಆಶ್ರಯಿಸಿಕೊಂಡಿದ್ದೆ. ಆದರೆ ಈಗ ನನಗೆ ಅರ್ಥ ಆಯಿತು, ನಾನು ನಿನ್ನ ಕಡೆಗೆ ತಿರುಗಿಕೊಂಡ್ರೆ ನೀವು ಕೂಡ ನನ್ನ ಕಡೆಗೆ ತಿರುಗಿಕೊಳ್ಳುತ್ತೀರಾ ಎಂಬುದಾಗಿ. ಈಗ ನಾವು ನಿಮ್ಮ ಸಮೀಪಕ್ಕೆ ಬಂದರೆ ನೀವು ನಮ್ಮ ಸಮೀಪಕ್ಕೆ ಬರುತ್ತೀರೆಂದು ಗೊತ್ತಾಯಿತು. ಆದ್ದರಿಂದ ಅಪ್ಪ ಪ್ರಾರ್ಥಿಸುವ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಪರಲೋಕದ ಕೃಪೆ ಇರಲಿ. ದೇವರೇ, ನಿನ್ನನ್ನು ಸಿಕ್ಕುವ ಕಾಲದಲ್ಲಿ ನಾವು ಆಶ್ರಯಿಸಬೇಕೆಂದು, ನೀವು ಸಮೀಪದಲ್ಲಿರುವಾಗ ನಾವು ಬೇಡಿಕೊಳ್ಳಬೇಕೆಂದು ನಿನ್ನ ವಾಕ್ಯವು ನಮಗೆ ಹೇಳುತ್ತಾ ಇದೆ. ನಿಮಗೆ ಸ್ತೋತ್ರ. ಇವತ್ತು ಹಾಗೆ ನಾವು ಪ್ರಾರ್ಥಿಸುವಾಗ ನೀವೇ ಅಪ್ಪ ಎಲ್ಲ ವಿಚಾರಗಳನ್ನು ತಿಳಿದವನು, ನಮ್ಮ ಹೃದಯಗಳನ್ನು ವಿಚಾರಿಸುವವನು, ನಮ್ಮ ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ನೀನಾಗಿರುತ್ತೀಯಲ್ವಾ. ನಿನ್ನ ಕಡೆಗೆ ನಾವು ಬರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಅಪ್ಪ ದೇವರೇ, ಯಾರೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೋ, ಕಷ್ಟಕರವಾದ ಸ್ಥಿತಿಯಲ್ಲಿದ್ದಾರೋ, ಒಬ್ಬೊಬ್ಬರನ್ನು ನಿನ್ನ ಕರುಣೆಯ ಕರದಿಂದ ಕರುಣಿಸಿ ಬೇರೆ ಇಸ್ರಾಯೇಲರಿಗೋಸ್ಕರ ಮೋಶೆಯನ್ನು ಎಬ್ಬಿಸಿದ ಹಾಗೆ ನಮಗೆ ಸಹಾಯಕರಾಗಿ ಪವಿತ್ರಾತ್ಮರನ್ನು ನಿನ್ನ ಸಹಾಯಕನಾಗಿ ಕಳಿಸುತ್ತೆ ಎಂದು ಏಸಪ್ಪ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಯಾಕೆಂದರೆ ನಾವು ನಿಮ್ಮ ಮಕ್ಕಳಪ್ಪ, ನಮ್ಮನ್ನು ಮರೆಯಬೇಡ್ರಿ, ನಮ್ಮನ್ನು ತೊರೆಯಬೇಡ್ರಿ, ನಮ್ಮನ್ನು ಮರೆತು ಬಿಟ್ಟು ನಮ್ಮನ್ನು ತಳ್ಳಿಬಿಡಬೇಡ್ರಿ. ಯಾಕೆಂದ್ರಪ್ಪ ನೀವು ನಮ್ಮನ್ನು ಬಿಟ್ಟರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಮ್ಮ ಮೇಲೆ ದಯೆಯನ್ನು ತೋರಿಸಿ ಉಪಕಾರ ಮಾಡಿರಿ. ಈ ಒಂದು ವಿಡಿಯೋ ನೋಡಿದ ಪ್ರಾರ್ಥಿಸಿದ ಈ ಕುಟುಂಬದಲ್ಲಿ ನೀನು ಅವರ ಕಡೆಗೆ ಇದ್ದು ಅವರನ್ನ ದಯೆ ತೋರಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದೀರಪ್ಪ. ಈ ದಿನವೆಲ್ಲ ಜೊತೆಯಲ್ಲಿದ್ದು ನಮ್ಮ ಕಡೆಗೆ ತಿರುಗಿ ನಮಗೆ ಸಹಾಯ ಮಾಡುತ್ತೀರೆಂದು ಯೇಸು ಕ್ರಿಸ್ತರ ಅತಿನಾಮದಲ್ಲಿ, ಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಕರ್ತನು ನಿಮ್ಮ ಸಂಗಡ ಇರಲಿ, ನಿಮ್ಮನ್ನು ಅನುಗ್ರಹಿಸಲಿ. ಶಾಲೋಮ್. ಪ್ರೈಸ್ ದಿ ಲಾರ್ಡ್.